Okay, so question number 6 ಅನ್ನ ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 6 cos x cube sin square x to the power 5 ಅಂತ ಐತಿ ಕ್ವಶನ್. ಸೊ ಇದನ್ನ ಏನ್ ಮಾಡೋಣ, ಫಸ್ಟ್ ನಮ್ ಡ್ಯೂಟಿ ಏನ, ಲೆಟ್ y is equal to cos x cube into sin square x to the power 5. ಈ ಸ್ಕ್ವೇರ್ ಇಲ್ಲಿ ಬರೀ ಬದ್ಲಿ ನಾ ಏನ್ ಬರ್ಕೋತೀನಿ ಅಂತಂದ್ರೆ ಇವಾಗ ಹೋಲ್ ಸ್ಕ್ವೇರ್ ಅಂತ ಬರ್ದ್ ಬಿಡ್ತೀನಿ. because sin square x is equal to sin x whole square. Similarly, ಯಾವ್ದಾರ ಫಂಕ್ಷನ್ ತಗೋರಿ, tan square x ಇಲ್ಲ tan cube x is equal to tan x whole to the power cube. Both are same. ನಾ ಇದನ್ನ ತಗೋತೀನಿ ಈ ತರ, ಯಾಕಂತ ಗೊತ್ತಾಕೈತಿ ನಿಮ್ಗೆ ಇವಾಗ. ಸೊ ಈ ಕ್ವಾಂಟಿಟಿನ ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ದಟ್ ಈಸ್ y ಅನ್ನೋ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಶಿಯೇಷನ್ ಮಾಡತ್ತೇವೆ. ಇದು ಟೂ ಟರ್ಮ್ಸ್ ಅದ, ಪ್ರೊಡಕ್ಟ್ ಆಫ್ ಟೂ ಟರ್ಮ್ಸ್ ಅದಾವ. ಪ್ರೊಡಕ್ಟ್ ಆಫ್ ಟೂ ಟರ್ಮ್ಸ್ ಅದಾವ ಅಂತಂದ್ರ ಇಲ್ಲೊಂದು ಫಾರ್ಮುಲಾ ಯೂಸ್ ಆಕೈತಿ. ಯಾವ ಫಾರ್ಮುಲಾ? ಅಲ್ಲಿ u ಬೈ ವಿ ಹೇಗಿತ್ತು, ಯಾವ ಕ್ವಶನ್ದಾಗ, ಫಿಫ್ತ್ ಕ್ವಶನ್ದಾಗ u ಬೈ ವಿ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಈಗ ಈ ಕ್ವಶನ್ದಾಗ u ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡ್ತೇವೆ ನಾವು. u ಇಂಟು ವಿ ಅಂದ್ರೆ ಏನಿಲ್ಲ, ಅಗ್ದಿ ಈಸಿ ಇದೆ. ಇದು ಯು ನ ಡಿಫ್ರೆನ್ಶಿಯೇಷನ್ ಮಾಡ, ವಿ ಹಂಗೆ ಇಟ್ಕೋ. ಈಗ ವಿ ಡಿಫ್ರೆನ್ಶಿಯೇಷನ್ ಮಾಡ, ಯು ಹಂಗೆ ಇಟ್ಕೋ. ಅಂದ್ರೆ ಸಿಂಪಲ್ ಆಗಿ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡೋದು, ಇನ್ನೊಂದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋದು. ಆ ಇನ್ನೊಂದನ್ನ ಡಿಫ್ರೆನ್ಶಿಯೇಷನ್ ಮಾಡೋದು, ಆ ಸ್ಟಾರ್ಟಿಂಗ್ ಇದ್ದಿದ್ದನ್ನ ಆಸ್ ಇಟ್ ಇಸ್ ಹಂಗೆ ಇಡ್ಬೋದು. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಹಂಗಾರೆ ಇಲ್ಲಿ ನಾವು ಫಸ್ಟ್ ಏನ್ ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಹಂಗಾರೆ ಏನ್ ಮಾಡೋಣ, ಡಿ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಕ್ಯೂಬ್ ಅನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಸೈನ್ ಎಕ್ಸ್ ಟು ದ ಪವರ್ 5 ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ಲಸ್, ಈಗ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಸೈನ್ ಎಕ್ಸ್ ಟು ದ ಪವರ್ 5 ಹೋಲ್ ಸ್ಕ್ವೇರ್ ಐತಲ್ಲ, ಇದನ್ನ ಡಿಫ್ರೆನ್ಶಿಯೇಷನ್ ಮಾಡೋಣ. ಡಿ ಬೈ ಡಿ ಎಕ್ಸ್ ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಕಾಸ್ ಎಕ್ಸ್ ಕ್ಯೂಬ್ ಅನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳೋಣ. ಸೊ ನಾ ಡಿಫ್ರೆನ್ಶಿಯೇಷನ್ ಮಾಡಬೇಕಾಗಿದ್ದು ಕ್ವಾಂಟಿಟಿ ಯಾವ್ಯಾವು, ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡತ್ತೇನೆ, ಸ್ಟಾರ್ ಆಗ್ತೇನೆ ನೋಡ್ರಿ. ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡೋದು, ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡೋದು. ಈಗ ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಷನ್ ಮಾಡೋದು, ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡಬಹುದು. ಸೊ ಎಲ್ಲಿ ಸ್ಟಾರ್ ಹಾಕಿನಿ ಅವಷ್ಟೇ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಇದನ್ನ ಆಸ್ ಇಟ್ ಇಸ್ ಹಂಗೆ ಇದೆ, ಇದು ಸಪ್ರೇಟ್, ಇದು ಸಪ್ರೇಟ್ ಇದು. ಸೊ ಹಂಗಾರೆ ಈಗ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್, ಫಸ್ಟ್ ಕಾಸ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನೈತಿ, ಮೈನಸ್ ಸೈನ್ ಎಕ್ಸ್, ಬಟ್ ಎಕ್ಸ್ ಪ್ಲೇಸ್ ಒಳಗೆ ಏನೋ ಕ್ವಾಂಟಿಟಿ ಐತಿ, ಎಕ್ಸ್ ಕ್ಯೂಬ್ ಐತಿ. ಸೊ ಈ ಎಕ್ಸ್ ಕ್ಯೂಬ್ ನ ಏನ್ ಮಾಡ್ಬೇಕು, ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಈ ಎಕ್ಸ್ ಕ್ಯೂಬ್ ಏನ್ ಮಾಡ್ಬೇಕಂದ್ರ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ. ಇದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಬಿಟ್ರಿ. ಇದನ್ನ ಸೈನ್ ಇದು ಎಕ್ಸ್ ಟು ದ ಪವರ್ 5 ಐತಲ್ಲ, ಸೊ ಈ 2 ನಾ ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಈಗ ಇದಕ್ಕೆ ಇಲ್ಲೇನು ಅವಶ್ಯಕತೆ ಇಲ್ಲ, ಇಲ್ಲೇನು ಡಿಫ್ರೆನ್ಶಿಯೇಷನ್ ಮಾಡತ್ತಿಲ್ಲ. ಸೊ ಇಲ್ಲಿ 2 ಇಲ್ಲಿ ಬರ್ದ್ರು ಒಂದ, ಈಗ ಇಲ್ಲಿ ಬರ್ದ್ರು ಒಂದ ಅಂತ ವಾಪಸ್, ಯಾಕಂದ್ರೆ ಬೋತ್ ಆರ್ ಸೇಮ್ ಅಲ್ಲ. ಸೊ ಅದನ್ನ ಬರ್ದೇನೆ ನಾವು. ಯಾಕೆ ಹೋಲ್ ಸ್ಕ್ವೇರ್ ಬರ್ಕೊಂಡೇವಿ ಇದನ್ನ, ಹಿಂಗ ಯಾಕೆ ಹೋಲ್ ಸ್ಕ್ವೇರ್ ಬರ್ಕೊಂಡೇವಿ ಅಂತಂದ್ರ ಮುಂದೆ ಗೊತ್ತಾಕೈತಿ. ಪ್ಲಸ್ ಈಗ ನೋಡ್ರಿ, ಇದು ಯಾವುದೋ ಒಂದು ಕ್ವಾಂಟಿಟಿ ಐತಿ, ಪವರ್ 2 ಐತಿ. ನಿಮ್ಗೆ 2 ಇಲ್ಲಿ ಬರ್ದಿದ್ರೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಕಿರ್ಕಿಲ್ಲ. ಈ 2 ಇಲ್ಲಿ ಬರ್ದ್ರು ಒಂದ, ಇಲ್ಲಿ ಬರ್ದು ಒಂದ ಅಲ್ಲ. ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಕೈತಿ. ಇದು ಎಕ್ಸ್ ಟು ದ ಪವರ್ ಎನ್ ಫಾರ್ಮೆಟ್ ಒಳಗೆ ಐತಿ. ಎಕ್ಸ್ ಟು ದ ಪವರ್ ಎನ್ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ನಮ್ಗೆ ಫಾರ್ಮುಲಾ ಏನೈತಿ, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಐತಿ. ನೋಡ್ಕೋರಿ ಇಲ್ಲಿ ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಅಂತ ಐತಿ ಫಾರ್ಮುಲಾ. ಸೊ ಹಂಗಾರೆ ಇದು ಎಕ್ಸ್ ಟು ದ ಪವರ್ ಎನ್ ಫಾರ್ಮೆಟ್ ಒಳಗೆ ಐತಿ. ಹಂಗಾರೆ ಇದು ಏನ್ ಮಾಡ್ಕೋಬೇಕ, 2 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅಂದ್ರೆ 2 ಮೈನಸ್ 1. ಎಕ್ಸ್ ಟು ದ ಪವರ್ 2 ಮೈನಸ್ 1. ಎಕ್ಸ್ ಜಗದಾಗ ಎಕ್ಸ್ ಇಲ್ಲ, ಬೇರೆ ಕ್ವಾಂಟಿಟಿ ಐತಿ. ಅಂದ್ರೆ ಏನ್ ಮಾಡ್ಬೇಕ, ಇದನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಟು ದ ಪವರ್ 5, ಸೈನ್ ಎಕ್ಸ್ ಟು ದ ಪವರ್ 5 ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಇದನ್ನ ಆಸ್ ಇಟ್ ಇಸ್ ಹಂಗ ಬರ್ಕೋಬೇಕು. ಇದು ಕಾಸ್ ಎಕ್ಸ್ ಕ್ಯೂಬ್ ಐತಲ್ಲ, ಇದನ್ನ ಆಸ್ ಇಟ್ ಇಸ್ ಹಂಗ ಬರ್ಕೊಂಡ್ಬಿಟ್ರಿ, ಸೈಡ್ ಇನ್ ಸಪರೇಟ್ ಬರ್ಕೊಂಡ್ಬಿಟ್ರಿ, ಅದನ್ನ ಆಸ್ ಇಟ್ ಇಸ್ ಹಂಗ ಬರ್ಕೊಂಡ್ಬಿಟ್ರಿ. ಸೊ ಇದ್ರಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋತ ಬರೋಣ. ಹಂಗಾರಿ ಮೈನಸ್ ಸೈನ್ ಎಕ್ಸ್ ಟು ದ ಪವರ್ 3 ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಟು ದ ಪವರ್ ಎನ್ ಫಾರ್ಮೆಟ್ ಐತಿ, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಹಂಗಾರ 3 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅಂದ್ರೆ 3 ಮೈನಸ್ 1 ಅಂದ್ರೆ 2. ಕ್ಲಿಯರಾ? ನೆಕ್ಸ್ಟ್
ಇದನ್ನ ಆಸ್ ಇಟ್ ಇಸ್ ಹಂಗೆ ಇಡ್ರಿ, ಸೈನ್ ಸ್ಕ್ವೇರ್ ಎಕ್ಸ್ ಟು ದ ಪವರ್ 5 ಆಸ್ ಇಟ್ ಇಸ್ ಹಂಗೆ ಇಡ್ರಿ. ಹೋಲ್ ಸ್ಕ್ವೇರ್ ಇತ್ತಲ್ಲ, ಇಲ್ಲಿ ಬರ್ದ್ರು ಒಂದ ಇಲ್ಲಿ ಬರ್ದ್ರು ಒಂದ ಅಂತ ಇಲ್ಲಿ ಬರ್ಕೊಂಡಿದ್ವಿ, ಮತ್ತೆ ಆಸ್ ಇಟ್ ಇಸ್ ಹಂಗ ಬರ್ಕೊಂಡ್ವಿ, ಯಾಕೆ ಇದ್ರದ್ದೇನು ಡ್ಯೂಟಿ ಇಲ್ಲ. ಪ್ಲಸ್ ಇಲ್ಲಿ ಈ 2 ಹಂಗ ಇಟ್ಕೊಳ್ಳೋನು, ಈ ಸೈನ್ ಎಕ್ಸ್ ಟು ದ ಪವರ್ 5 ಹಂಗ ಇಟ್ಕೊಳ್ಳೋನು. 2 - 1 1, ಸೊ ಹೋಲ್ ಟು ದ ಪವರ್ 1 ಬರಿಬೇಕ, 2 1 ಅಲ್ಲ ಅಷ್ಟೇ ಅಲ್ಲ, ಸೊ ಬಿಟ್ಬಿಡು. ಅದು ಏನಾಕ 2 ಇತ್ತ ನಾ ಬರಿತಿದ್ದೆ, 2 - 1 1 ಅಲ್ಲ, ಅಷ್ಟೇ ಬಿಟ್ಬಿಡ್ತೀನಿ, ಅದು 1 ಬರ್ದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಂತ. ಓಕೆ, ನೆಕ್ಸ್ಟ್ ಈಗ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಬರಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನೈತಪ್ಪ? ಎಕ್ಸ್ ಇಲ್ಲ, ಎಕ್ಸ್ ಟು ದ ಪವರ್ 5 ಐತಿ. ಸೊ ನಾ ಯಾವಾಗಲೂ ಹೇಳ್ತಿರ್ತೀನಲ್ಲ ನಿಮ್ಗೆ, ಅದ ಕ್ವಾಂಟಿಟಿ ಎಕ್ಸ್ ಇತ್ತು ಬಿಟ್ಬಿಡುನು. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಿ ಅಂತಂದ್ರೆ ನಾವು ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು, ರೈಟ್? ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಏನಂಗಾಗ n ಇಂಟು ಎಕ್ಸ್ ಟು ದ ಪವರ್ n -1. ಸೊ ಹಂಗಾರ 5 ಇಂಟು ಎಕ್ಸ್ ಟು ದ ಪವರ್ n - 1, 5 - 1 ಅಂದ್ರೆ 4. ಇದು ಆಸ್ ಇಟ್ ಈಸ್ ಕಾಸ್ ಎಕ್ಸ್ ಕ್ಯೂಬ್ ಅಂತೂ ಆಸ್ ಇಟ್ ಈಸ್ ಹಂಗೆ ಐತಿ. ನೋಡ್ರಿ ಆಸ್ ಇಟ್ ಈಸ್ ಯಾವ್ದಾವ್ದು ಐತಿ ಬೇಕಂದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಆಸ್ ಇಟ್ ಈಸ್ ಇಲ್ಲಿ, ಇದು ಆಸ್ ಇಟ್ ಈಸ್ ಇಲ್ಲಿ, ಇದು ಆಸ್ ಇಟ್ ಈಸ್ ಹಿಂಗ ಬರ್ತಾ ಬರ್ತಾ ಹೊಂಟೈತಿ. ಇದು ಆಸ್ ಇಟ್ ಈಸ್ ಇಲ್ಲಿ ಬಂದೈತಿ, ಇದು ಆಸ್ ಇಟ್ ಈಸ್ ಇಲ್ಲಿ ಐತಿ, ಇದು ಆಸ್ ಇಟ್ ಈಸ್, ಇದು ಆಸ್ ಇಟ್ ಈಸ್ ಇಲ್ಲಿ ಐತಿ. ಸೊ ರೆಡ್ ಕಲರ್ ಮಾರ್ಕ್ ಮಾಡೀನಿ, ಅದ್ರದ್ದೇನು ಡ್ಯೂಟಿ ಇಲ್ಲ, ಆಸ್ ಇಟ್ ಈಸ್ ಅವ. ನೆಕ್ಸ್ಟ್ ಈಗ ಏನಪ್ಪಾ ಅಂತಂದ್ರೆ ಇದ್ದಿದ್ರಾಗ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅರೇಂಜ್ಮೆಂಟ್ ಅಂತಂದ್ರೆ ಏನು? ಈ 3x² ಅನ್ನ ಫಸ್ಟ್ ಬರ್ಕೊಳ್ಳೋದು, ಆಮೇಲೆ ಇದನ್ನ ನೆಕ್ಸ್ಟ್ ಬರ್ಕೊಳ್ಳೋದು. ಸೈನ್ ಎಕ್ಸ್ ಟು ದ ಸೈನ್ ಇದು 3x² ಫಸ್ಟ್ ಬರ್ಕೊಂಡು ಸೈನ್ ಎಕ್ಸ್ ಟು ದ ಪವರ್ 3 ನೆಕ್ಸ್ಟ್ ಬರ್ಕೊಂಡು ಇದು ಸೈನ್ x² ಎಕ್ಸ್ ಟು ದ ಪವರ್ 5 ಇದನ್ನ ಬರ್ಕೊಳ್ಳೋದು. ಪ್ಲಸ್ ಇಲ್ಲಿ ನಂಬರ್ ಮಲ್ಟಿಪ್ಲೈ ಮಾಡಪ್ಪ, ಇಲ್ಲಿ 5 ಐತಿ, ಇಲ್ಲಿ 2 ಐತಿ. 5 2 * 10, ಎಕ್ಸ್ ಟು ದ ಪವರ್ 4 ಐತಲ್ಲ, ಎಕ್ಸ್ ಟು ದ ಪವರ್ 4 ಬರಿ. ಆಮೇಲೆ ಇದು ಏನೇನು ಕ್ವಾಂಟಿಟಿ ಐತಿ ಬರೀ, ಸೈನ್ ಎಕ್ಸ್ ಟು ದ ಪವರ್ 5, ಕಾಸ್ ಎಕ್ಸ್ ಟು ದ ಪವರ್ 5, ಅಲ್ಲಿ ಕಾಸ್ ಎಕ್ಸ್ ಟು ದ ಪವರ್ 3, ಇಷ್ಟು ಕ್ವಾಂಟಿಟಿ ಬರ್ದೀವಿ. ಸೊ ಹಂಗಾರೆ ಇಲ್ಲಿ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇದನ್ನ ಏನಾರು ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀಪ ಅಂತಂದ್ರೆ ಇಲ್ಲಿ ಸೈನ್ ಎಕ್ಸ್ ಇಲ್ಲ, ಇದನ್ನ ಮಲ್ಟಿಪ್ಲಿಕೇಶನ್ ಅಂತೂ ಆಗಂಗಿಲ್ಲ, ಯಾಕಂದ್ರೆ ಆಂಗಲ್ ಎಕ್ಸ್ ಕ್ಯೂಬ್ ಐತಿ, ಆಂಗಲ್ ಎಕ್ಸ್ ಟು ದ ಪವರ್ 5 ಐತಿ, ಬರಂಗಿಲ್ಲ. ಇದು ಎಕ್ಸ್ ಟು ದ ಪವರ್ 5 ಐತಿ, ಇಲ್ಲಿ ಕಾಸ್ ಐತಿ, ಬಟ್ ಎಕ್ಸ್ ಟು ದ ಪವರ್ 3 ಎಕ್ಸ್ ಟು ದ ಪವರ್ 5 ಐತಿ, ಸೊ ಇದು ಮಲ್ಟಿಪ್ಲೈ ಆಗಂಗಿಲ್ಲ. ಸೊ ಹಂಗಾರೆ ದಿಸ್ ಈಸ್ ದ ಫೈನಲ್ ಸೊಲ್ಯೂಷನ್. ಸೊ ರೈಟ್ ಡೌನ್. ಇದು ಕ್ವಶನ್ ನಂಬರ್ 6ಗೆ ಆನ್ಸರ್. ಇನ್ನು ಕ್ವಶನ್ ನಂಬರ್ 7 ಅನ್ನ ಮಾಡೋಣ. ಓಕೆ, ಬರ್ಕೊಳ್ರಿ.